ಶಿವಸೂತ್ರ ಪ್ರವಚನ ಮಾಲಿಕೆ. ಕಳೆದು ಹೋಯಿತು ಸ್ವರ್ಣಯುಗ, ಉಳಿದಿದೆ ಸ್ವರ್ಣಧೂಳಿನ ಶೇಷ. ಓಶೋ. ಪೀಠಿಕೆ. ಜೀವನ ಸತ್ಯಾನ್ವೇಷಣೆಯ ದಿಶೆಯಲ್ಲಿ. ಜೀವನದ ಸತ್ಯವನ್ನರಸಲು ಎರಡು ಮಾರ್ಗಗಳು. ಒಂದು ಪೌರುಷೀಯ ಮಾರ್ಗ, ಆಕ್ರಮಣಗಳ ಹಿಂಸೆ ಜಗ್ಗಾಟಗಳ ಮಾರ್ಗ. ಮತ್ತೊಂದು ಸ್ತ್ರೈಣ ಮಾರ್ಗ, ಸಮರ್ಪಣೆಯ ಮಾರ್ಗ, ಹಿನ್ನಡೆಯುವ ಮಾರ್ಗ. ವಿಜ್ಞಾನವು ಪುರುಷ ಮಾರ್ಗ, ಅದು ಆಕ್ರಮಣದ ಮಾರ್ಗ. ಧರ್ಮವು ಸ್ತ್ರೀ ಮಾರ್ಗ, ಅದು ಪ್ರಣಾಮಗಳ ಮಾರ್ಗ. ಇದನ್ನು ಬಿಡಿಸಿ ತಿಳಿದುಕೊಳ್ಳುವುದೊಳ್ಳೆಯದು. ಪೌರ್ವಾತ್ಯದ ಎಲ್ಲಾ ಶಾಸ್ತ್ರಗಳು ಪರಮಾತ್ಮನಿಗೆ ನಮಸ್ಕಾರದೊಂದಿಗೆ ಪ್ರಾರಂಭವಾಗುವುದು. ಪೌರ್ವಾತ್ಯದ ಎಲ್ಲಾ ಶಾಸ್ತ್ರಗಳು ಪರಮಾತ್ಮನಿಗೆ ನಮಸ್ಕಾರದೊಂದಿಗೆ ಪ್ರಾರಂಭವಾಗುವುದು. ಆ ನಮಸ್ಕಾರ ಕೇವಲ ಔಪಚಾರಿಕವಲ್ಲ, ಅದು ಬರಿದೊಂದು ಪದ್ಧತಿ ಪರಂಪರೆಯೂ ಅಲ್ಲ, ಅದೊಂದು ಇಂಗಿತ. ಅದರ ಮಾರ್ಗ ಸಮರ್ಪಣಾಪೂರ್ವಕವಾದುದೆಂದು, ಅದರ ಮಾರ್ಗ ನಮ್ರತಾಪೂರ್ವಕವಾದುದೆಂದು. ಹಾಗಿದ್ದಾಗ ಮಾತ್ರ ಅದು ಪರಮಾತ್ಮನ ಉಪಲಬ್ಧಿಗೆ ಅರ್ಹವಾಗುವುದೆಂದು ಆಕ್ರಮಣ ಭಾವದಿಂದ ನುಗ್ಗುವವರು ಅಹಂಭಾವದಿಂದ ಉಬ್ಬಿದವರು, ಆಕ್ರಮಣ ಭಾವದಿಂದ ನುಗ್ಗುವವರು ಅಹಂಕಾರ ಭಾವದಿಂದ ಉಬ್ಬಿದವರು. ಸತ್ಯವನ್ನು ಸಹ ಅವರು ಎಳೆದು ಜಗ್ಗಿ ಕಿತ್ತಾಡುವರು. ಸತ್ಯದ ಮೇಲೆ ತಮ್ಮ ಸ್ವಾಮ್ಯವನ್ನು ಸ್ಥಾಪಿಸಬೇಕೆಂಬ ಹಮ್ಮು ಅವರಿಗೆ. ಪರಮಾತ್ಮನ ದ್ವಾರದಲ್ಲಿಯೂ ಅವರು ಸೈನಿಕರಂತೆ ಸೆಟೆದು ನಿಲ್ಲುವರು. ಅಲ್ಲಿಯೂ ತಾವು ಗೆಲ್ಲಬೇಕೆಂಬ ಹಠ ಅವರಲ್ಲಿ ತುಂಬಿರುವುದು. ಆದರೆ ಅವರು ಅಲ್ಲಿ ಪಡೆಯುವುದು ಪರಾಭವವನ್ನೇ, ಅವರು ಪಡೆಯುವುದು ಕ್ಷುದ್ರವಾದುದನ್ನೇ. ಕಡೆಗೂ ಅವರು ಎಳೆದು ಜಗ್ಗಿ ವ್ಯರ್ಥವಾದುದನ್ನೇ ಪಡೆಯುವರು. ಅವರಿಗೆ ಖಂಡಿತವಾಗಿ ಸಾರ್ಥಕವಾದುದು ಕೈ ಸೇರದು. ವ್ಯರ್ಥವಾದುದನ್ನೇ ಬಳಿದು ಬಾಚಿ ಮನೆಗೊಯ್ಯುವರು. ಸಾರ್ಥಕವಾದದ್ದು ಅವರ ಕೈ ಸೇರುವುದಿಲ್ಲ. ವಿಜ್ಞಾನವು ಪಡೆಯುವುದೆಲ್ಲ ವ್ಯರ್ಥವಾದುದೇ, ಸಾರ್ಥಕವೆಂದೂ ಅವರ ಕೈ ಸೇರದು. ಕಲ್ಲು, ಮಣ್ಣು, ವಸ್ತು ವಿಷಯಗಳ ಬಗ್ಗೆ ಅವರೆಷ್ಟೇ ಅರಿವು ಪಡೆದರೂ ಆತ್ಮ ಪರಮಾತ್ಮಗಳ ಜ್ಞಾನದಿಂದ ಅವರು ಎಂದೆಂದೂ ವಂಚಿತರಾಗಿಯೇ ಉಳಿಯುವರು. ಉದಾಹರಣೆಗೆ, ದಾರಿಯಲ್ಲಿ ಹೋಗುವ ಓರ್ವ ಯುವತಿಯ ಮೇಲೆ ನೀವು ಹಲ್ಲೆ ನಡೆಸಿದರೆ ಅದೊಂದು ಬಲಾತ್ಕಾರವೆನಿಸುವುದು. ಬಲಾತ್ಕಾರವಾಗಿ ನೀವು ಅವಳ ಶರೀರವನ್ನು ನಿಮ್ಮ ವಶ ಮಾಡಿಕೊಳ್ಳಬಹುದು, ಅವಳ ಆತ್ಮವು ಮಾತ್ರ ನಿಮಗೆಂದೂ ವಶವಾಗದು. ಅವಳ ಪ್ರೇಮವು ನಿಮಗೆ ಎಂದೆಂದಿಗೂ ದೊರೆಯದು. ಅಂತೆಯೇ ಪರಮಾತ್ಮನೆಡೆಗೂ ಆಕ್ರಮಣ ಭಾವದಿಂದ ಹೋಗುವವನು ಸಹ ಓರ್ವ ಬಲಾತ್ಕಾರಿ. ಆತನು ಪರಮಾತ್ಮನ ಶರೀರವನ್ನು ತನ್ನ ಕೈವಶ ಮಾಡಿಕೊಳ್ಳಬಹುದು. ಈ ಪ್ರಕೃತಿಯನ್ನು, ನಿಮ್ಮ ಕಣ್ಮುಂದೆ ಕಾಣುವ ದೃಶ್ಯಗಳನ್ನು ಕಡಿದು ಕತ್ತರಿಸಿ ತುಂಡರಿಸಿ ಅದನ್ನು ವಿಶ್ಲೇಷಣೆ ಮಾಡಿ ಅದರ ಮರ್ಮಗಳನ್ನರಿಯಬಹುದು. ಆದರೆ ಈ ದಾರಿ ಓರ್ವ ಪುರುಷನು ಓರ್ವ ಸ್ತ್ರೀಯ ಮೇಲೆ ಹಲ್ಲೆ ಮಾಡುವಂತೆಯೇ ಸರಿ. ಸ್ತ್ರೀಯ ಶರೀರವು ನಮ್ಮ ವಶವಾದರೂ ಅದಕ್ಕೆ ಕಿಲುಬು ಕಾಸಿನ ಬೆಲೆಯೂ ಇಲ್ಲ, ಏಕೆಂದರೆ ಅವಳ ಆತ್ಮವನ್ನು ನೀವು ಮುಟ್ಟಲಾರಿರಿ. ಅವಳ ಆತ್ಮವು ನಮ್ಮ ಸ್ಪರ್ಶಕ್ಕೆ ಹೊರತಾದಲ್ಲಿ ಅವಳ ಅಂತರಂಗದಲ್ಲಿ ಪ್ರೇಮದ ಮೊಳಕೆ, ಅಂತರಂಗದ ಪ್ರೇಮವೆಂಬ ಬೀಜ ಅಂಕುರಿಸದೆ ಅದು ಇದ್ದಲ್ಲೇ ಕಮರಿ ಹೋಗುವುದು, ಅಳಿದು ಹೋಗುವುದು. ವಿಜ್ಞಾನವೆಂಬುದು ಒಂದು ಬಲಾತ್ಕಾರ, ಪ್ರಕೃತಿಯ ಮೇಲೆ ಅದೊಂದು ದಾಳಿ. ಪ್ರಕೃತಿಯು ನೀವು ವೈರಿಯೇನೋ ಎಂಬಂತೆ ಆ ಶತ್ರುವನ್ನು ಹೇಗಾದರೂ ಕೆಳಕ್ಕೆ ಕೆಡವಿ ಅದನ್ನು ಪರಾಭವಗೊಳಿಸಲು ಹಾತೊರೆಯುತ್ತಿರುವೇನೋ ಎಂಬಂತೆ ವಿಜ್ಞಾನಿಗಳ ವರ್ತನೆ. ಕಡಿದು ಮುರಿಯುವುದೇ ವಿಜ್ಞಾನದ ಉದ್ದೇಶ. ವಿಶ್ಲೇಷಣೆ ಎಂದರೆ ತುಂಡು ತುಂಡು ಮಾಡಿ ನೋಡುವುದು. ತುಂಡು ತುಂಡು ಮಾಡುವುದರಲ್ಲೇ ವಿಜ್ಞಾನದ ಭರವಸೆ.
ಒಂದು ಸುಂದರವಾದ ಹೂವು ಗಿಡದಲ್ಲಿ ಅರಳಿ ನಗುತ್ತಿದೆ. ವಿಜ್ಞಾನಿಗೆ ಹೇಳಿರಿ, ಅವನು ಅದನ್ನು ಗಿಡದಿಂದ ಕೀಳುವನು. ಅದರ ಒಂದೊಂದು ಭಾಗವನ್ನು ಬಿಡಿಯಾಗಿ ಪರೀಕ್ಷಿಸುವನು. ಆದರೆ ಹೂವನ್ನು ಗಿಡದಿಂದ ಕೀಳುತ್ತಿದ್ದಂತೆಯೇ ಅದರ ಸೌಂದರ್ಯವು ಅಳಿದು ಹೋಗುವುದೆಂದು ಆತನಿಗೆ ತಿಳಿಯದು. ಸೌಂದರ್ಯವು ಅದರ ಪೂರ್ಣತೆಯಲ್ಲಿದೆ. ಅದನ್ನು ಕಿತ್ತು ಬೇರೆ ಮಾಡಿದೊಡನೆ ಅದರ ಸೌಂದರ್ಯವು ಅಳಿದು ಹೋಯಿತೆಂದು ಆತನಿಗೆ ಅರ್ಥವಾಗದು. ಯಾವ ಫಾರ್ಮುಲಾ, ಯಾವ ರಾಸಾಯನಿಕ ದ್ರವ್ಯಗಳಿಂದ ಈ ಹೂವು ನಿರ್ಮಿತವಾಯಿತೆಂಬ ತತ್ವವನ್ನು ಆತ ತಿಳಿಯಬಹುದು. ಮತ್ಯಾವ ಮೂಲ ದ್ರವ್ಯಗಳಿಂದ ಹೂವಿಗೆ ಸೌಂದರ್ಯ ಬಂದಿದೆ ಎಂದೂ ಅವನು ಅರ್ಥ ಮಾಡಿಕೊಳ್ಳಬಹುದು. ಹೂವಿನ ಪ್ರತಿಯೊಂದು ಭಾಗವನ್ನು ವಿಂಗಡಿಸಿ ರಾಸಾಯನಿಕ ಪ್ರಕ್ರಿಯೆಗಳಿಗೆ ಒಳಪಡಿಸಿ ಒಂದೊಂದು ಭಾಗವನ್ನು ಒಂದೊಂದು ಸೀಸೆಯಲ್ಲಿ ತುಂಬಿ ಇಂತಿಂಥುವುದೆಂದು ಲೇಬಲ್ ಕೂಡ ಹಚ್ಚಬಹುದು. ಆದರೆ ಆ ಸೀಸೆಯಲ್ಲಿ ಇದು ಹೂವಿನ ಪೂರ್ಣ ಸೌಂದರ್ಯವೆಂದು ಲೇಬಲ್ ಹಚ್ಚುವಂತಹ ಒಂದು ಸೀಸೆಯೂ ಇರಲಾರದು. ಆ ಸೌಂದರ್ಯವು ವೈಜ್ಞಾನಿಕನ ಕಣ್ಣು ತಪ್ಪಿಸಿ ಕಣ್ಮರೆಯಾಗುವುದು. ಹೂವಿನ ಮೇಲೆ ಆಕ್ರಮಣ ಮಾಡುವೆಯಾದರೆ ಹೂವಿನ ಆತ್ಮವು ನಿನಗೆ ಲಭಿಸದು. ಅದರ ಶರೀರ ಮಾತ್ರ ನಿನ್ನ ಕೈ ಸೇರುವುದು. ಈ ಕಾರಣದಿಂದಲೇ ವಿಜ್ಞಾನವು ಆತ್ಮ ಎಂಬುದನ್ನು ನಂಬುವುದಿಲ್ಲ. ಹೇಗೆ ತಾನೇ ನಂಬಲಾದೀತು? ತಾನು ಇಷ್ಟೆಲ್ಲಾ ಶ್ರಮಿಸಿದರೂ ಅದಕ್ಕೆ ಆತ್ಮದ ಕುರುಹು ಸಹ ಸಿಕ್ಕದಿರುವಾಗ ಹೇಗೆ ತಾನೇ ಅದು ನಂಬುವುದು? ಸಾಧ್ಯವೇ ಇಲ್ಲ. ಹಾಗೆಂದರೆ ಆತ್ಮವೆಂಬುದು ಇಲ್ಲವೇ ಇಲ್ಲ ಎಂದು ತಿಳಿಯಬೇಡಿ. ಅದರ ಮಾರ್ಗ ಸರಿಯಲ್ಲ. ಅದು ಆತ್ಮವನ್ನು ಕಂಡುಕೊಳ್ಳುವ ಮಾರ್ಗವಲ್ಲ. ಅದು ಹೊಕ್ಕಿರುವ ದಾರಿ ಕ್ಷುದ್ರವನ್ನು ಪಡೆಯುವ ದಾರಿ. ಕ್ಷುದ್ರದ ದಾರಿಯಲ್ಲಿ ಉಪಲಬ್ಧವಾಗುವುದು ಕ್ಷುದ್ರವೇ. ಮಹತ್ತಾದುದೆಂದೂ ಆಕ್ರಮಣದಿಂದ ಸಿಗುವುದಿಲ್ಲ. ಜೀವನದ ರಹಸ್ಯದ ಅರಿವಾಗುವುದು ನಮನದ ಬಾಗಿಲಿನಲ್ಲಿ ಬಾಗಿ ಹೊಕ್ಕಾಗ ಮಾತ್ರ. ಪ್ರಾರ್ಥನೆಯ ಮೂಲಕ ನಮ್ರತೆಯಿಂದ ನಡೆದಾಗ ಮಾತ್ರ. ಆಗ ಮಾತ್ರ ನೀನು ಪ್ರೇಮದ ಕೇಂದ್ರ ಬಿಂದುವನ್ನು ಸೇರುವೆ. ಪರಮಾತ್ಮನನ್ನು ಓಲೈಸುವುದು ಓರ್ವ ಯುವತಿಯನ್ನು ಓಲೈಸುವಂತೆ. ಆತನ ಬಳಿಗೆ ಸಾರಲು ಅತೀ ಪ್ರೇಮಪೂರ್ಣವಾದ, ಅತೀ ವಿನಮ್ರತೆಯ, ಪ್ರಾರ್ಥನೆಯಿಂದ ತುಂಬಿದ ಹೃದಯ ಬೇಕಾಗುವುದು. ಅಲ್ಲಿ ನಿನ್ನ ಆತುರತೆಯೆಂದೂ ನಡೆಯದು. ಆತುರ ಮಾಡಿದರೆ ನೀವು ವಂಚಿತರಾದಂತೆಯೇ. ಅಲ್ಲಿ ನಿನಗೆ ತುಂಬು ಧೈರ್ಯ ಬೇಕು, ತಾಳ್ಮೆ ಬೇಕು. ಆತುರತೆ ಒಂದಿನಿತು ಕಂಡರೂ ಪರಮಾತ್ಮನು ಅಲ್ಲಿಂದ ಕಣ್ಮರೆಯಾಗುವನು. ಅವನ ಹೃದಯದ ಬಾಗಿಲು ಮುಚ್ಚಿ ಹೋಗುವುದು. ಏಕೆಂದರೆ ಆತುರತೆಯು ಆಕ್ರಮಣ ಭಾವದ ಒಂದು ಒಡನಾಡಿ. ಆದ್ದರಿಂದ ಪರಮಾತ್ಮನನ್ನು ಅರಸುವವರ ಜೀವನದ ಬಗ್ಗೆ ಎರಡೇ ಶಬ್ದಗಳಲ್ಲಡಗಿದೆ. ಒಂದು ಪ್ರಾರ್ಥನೆ, ಮತ್ತೊಂದು ಪ್ರತೀಕ್ಷೆ. ಶಾಸ್ತ್ರಗಳೆಲ್ಲವೂ ಈ ಕಾರಣದಿಂದಲೇ ಪ್ರಾರ್ಥನೆಯಿಂದ ಮೊದಲುಗೊಂಡು ಪ್ರತೀಕ್ಷೆಯಲ್ಲಿ ಮುಕ್ತಾಯವಾಗುವುದು. ಅನ್ವೇಷಣೆಯು ಪ್ರಾರ್ಥನೆಯಿಂದ ಪ್ರಾರಂಭವಾಗುವುದು. ಈ ಕಾರಣದಿಂದ ಈ ಶಾಸ್ತ್ರದ ಮೊದಲ ಚರಣವು ಓಂ ಸ್ವಪ್ರಕಾಶನಾದ ಆನಂದ ಸ್ವರೂಪಿ ಭಗವಾನ್ ಶಿವನಿಗೆ ನಮನಗಳು ಎಂಬುದಾಗಿದೆ. ಈಗ ಶಿವಸೂತ್ರವನ್ನು ಪ್ರಾರಂಭಿಸೋಣ. ಈ ನಮನವು ತುಂಬಾ ಆಳದಲ್ಲಿ ಇಳಿಯಲಿ. ಏಕೆಂದರೆ ದ್ವಾರವೇ ಕಣ್ತಪ್ಪಿದರೆ ಮುಂದೆ ನಾನು ಚರ್ಚಿಸುವ ಸೌಧದ ಬಗ್ಗೆ ನಿಮಗೆ ಏನೇನೂ ತಿಳಿಯಲಾರದು. ಪುರುಷನನ್ನು ಕೊಂಚ ದೂರ ತಳ್ಳಿರಿ. ಆಕ್ರಮಣವನ್ನು ದೂರ ತೊಲಗಿಸಿ. ಈ ಅರಿವು ಬುದ್ಧಿಯಿಂದ ಬರುವುದಿಲ್ಲ, ಹೃದಯದಿಂದ ಉದ್ಭವಿಸುವುದು. ಈ ಅರಿವು ನಿಮ್ಮ ತರ್ಕವನ್ನವಲಂಬಿಸಿಲ್ಲ, ಇದು ನಿಮ್ಮ ಪ್ರೇಮವನ್ನವಲಂಬಿಸಿದೆ. ಆಗ ಮಾತ್ರ ನೀವು ಈ ಶಾಸ್ತ್ರವನ್ನರಿಯಲಾದೀತು, ಅರ್ಥ ಮಾಡಿಕೊಳ್ಳಲಾದೀತು. ಓರ್ವನು ಗಣಿತವನ್ನು ತಿಳಿದಂತಲ್ಲ. ಈ ತಿಳಿವು ಒಂದು ಕಾವ್ಯವನ್ನು ಆಸ್ವಾದಿಸಿದಂತೆ, ಒಂದು ಗೀತೆಯನ್ನು ಆನಂದಿಸಿದಂತೆ. ಕವಿತೆಯ ಮೇಲೆ ನಿಮ್ಮ ನುಗ್ಗಾಟ ನಡೆಯದು. ಕವಿತೆಯನ್ನು ಸಾವಕಾಶವಾಗಿ ಸ್ವಾದಿಸುವಿರಿ, ಮೆಲ್ಲನೆ ಮೆಲ್ಲುವಿರಿ.
ಬಟ್ಟಲಿನ ಕಾಫಿಯನ್ನು ಗುಟುಕು ಗುಟುಕಾಗಿ ಸೇವಿಸುವಂತೆ ಕಾಫಿಯನ್ನೂ ಯಾರು ಘಟಘಟನೆ ಕುಡಿಯುವುದಿಲ್ಲ. ಘಟಘಟನೆ ಕುಡಿಯಲು ಅದೇನು ಔಷಧಿ ಅಲ್ಲ. ಮೆಲ್ಲ ಮೆಲ್ಲನೆ ಒಂದೊಂದು ಗುಟುಕಾಗಿ ಅದರ ಸವಿಯನ್ನು ಅನುಭವಿಸುವರಲ್ಲವೇ? ಹಾಗೆಯೇ ಒಂದು ಕವಿತೆಯನ್ನು ಓದುವಾಗಲೂ ಓದಿದ್ದನ್ನೇ ಮತ್ತೆ ಮತ್ತೆ ಓದಿ ಅದರ ರಸವನ್ನು ಸವಿಯುವಿರಿ. ಆದರೆ ಗಣಿತದಲ್ಲಿ ಹಾಗೇನಿಲ್ಲ. ಒಮ್ಮೆ ಒಂದು ಲೆಕ್ಕ ತಿಳಿದೊಡನೆ ಮತ್ತೆ ಅದರ ಕಡೆ ಗಮನವೀಯಬೇಕಾಗುವುದಿಲ್ಲ. ಲೆಕ್ಕವು ಅಲ್ಲಿಗೆ ಮುಗಿದು ಹೋದಂತೆ. ಕವಿತೆಯು ಹಾಗೆ ಮುಗಿಯುವುದಲ್ಲ. ಮತ್ತೆ ಮತ್ತೆ ಅದರಲ್ಲಿ ಹೊಸ ಹೊಸ ಭಾವಗಳು ಮೂಡುವವು. ಏಕೆಂದರೆ ಹೃದಯಕ್ಕೆ ಆದಿ ಅಂತ್ಯವೆಂಬುವುದಿಲ್ಲ. ನೀವು ಎಷ್ಟೆಷ್ಟು ಪ್ರೇಮಿಸುವಿರೋ ಅಷ್ಟಷ್ಟು ಅದು ಹೆಚ್ಚುತ್ತಾ ಹೋಗುವುದು. ಭಾವನೆಗಳಿಗೆ ತುದಿ ಮೊದಲಿಲ್ಲ. ಆದ್ದರಿಂದ ಪೌರಾತ್ಯರಾದ ನಾವು ಶಾಸ್ತ್ರಗಳನ್ನು ಓದುವುದಿಲ್ಲ, ಪಠನ ಮಾಡುವೆವು. ಶಾಸ್ತ್ರಗಳನ್ನು ಕತೆ ಕಾದಂಬರಿಗಳಂತೆ ಒಮ್ಮೆ ಓದಿದರೆ ಸಾಲದು. ಓದುವುದೆಂದರೆ ಒಂದು ಪುಸ್ತಕವನ್ನು ಒಮ್ಮೆ ಮೊದಲಿನಿಂದ ಕೊನೆಯವರೆಗೆ ಓದಿದರ ಆಯಿತು. ಅದರ ವಿಷಯವೆಲ್ಲ ತಿಳಿದಂತಾಯಿತು. ಆ ಪುಸ್ತಕವನ್ನು ಕಸದ ಬುಟ್ಟಿಗೆ ಹಾಕಬಹುದು. ಶಾಸ್ತ್ರ ಹಾಗಲ್ಲ. ಪಾಠ ಮಾಡುವುದೆಂದರೆ ಓದುವುದಷ್ಟೇ ಅಲ್ಲ, ಪಾಠವೆಂದರೆ ತಿಳಿವು, ಬುದ್ಧಿಗಷ್ಟೇ ಸೇರುವುದಲ್ಲ. ಹಾಗಿದ್ದಲ್ಲಿ ಅದನ್ನು ಒಂದು ಬಾರಿ ಓದಿ ಎಸೆಯಬಹುದಿತ್ತು. ಆದರೆ ಹಾಗಲ್ಲ. ಮತ್ತೆ ಮತ್ತೆ ಅದನ್ನು ಗುಟುಕಿಸಬೇಕು, ಮತ್ತೆ ಮತ್ತೆ ಅದನ್ನು ಸವಿಯಬೇಕು, ಪುನಃ ಪುನಃ ಅದನ್ನು ಮೆಲುಕು ಹಾಕಬೇಕಾಗುವುದು. ತಿಳಿದಾಗಲಿ ತಿಳಿಯದಾಗಲಿ ಶಾಸ್ತ್ರವನ್ನು ಮತ್ತೆ ಮತ್ತೆ ಆವರ್ತಿಸಬೇಕಾಗುವುದು. ಬೇರೆ ಬೇರೆ ಚಿತ್ತದೆಸೆಗಳಲ್ಲಿ, ಬೇರೆ ಬೇರೆ ಭಾವದೆಸೆಗಳಲ್ಲಿ ಸೂರ್ಯನು ಉದಿಸುವಾಗೊಮ್ಮೆ, ರಾತ್ರಿಯು ಕಗ್ಗತ್ತಲೆಯನ್ನು ಹರವಿದಾಗೊಮ್ಮೆ, ಮನಸ್ಸು ಮುದಗೊಂಡಾಗೊಮ್ಮೆ, ಮನಸ್ಸು ಖೇದದಿಂದ ಕುಗ್ಗಿದಾಗೊಮ್ಮೆ, ಹೀಗೆ ಅನೇಕ ಚಿತ್ತಸ್ಥಿತಿಗಳಲ್ಲಿ ಜೀವನದ ನಾನಾ ಕೋನಗಳಲ್ಲಿ ಅದರ ನಾನಾ ಮುಖಗಳನ್ನು ಪ್ರಕಟಗೊಳಿಸುವುದು. ಇಷ್ಟಾದರೂ ನೀನು ಅದನ್ನು ಮುಗಿದಿದೆ ಎಂದು ಕೆಳಗಿಡಲಾರೆ. ಅದು ಅಪಾರವಾದುದು, ಅನಂತವಾದುದು. ಯಾವ ಶಾಸ್ತ್ರವೇ ಆಗಲಿ ಅದಕ್ಕೆ ಕೊನೆಯಿಲ್ಲ. ಎಷ್ಟು ಶೋಧಿಸಿದರೂ, ಶೋಧಿಸಿ ಪಡೆದೆನೆಂದು ನೀನಂದುಕೊಂಡರೂ ಮತ್ತೆ ಅದರಲ್ಲಿ ಅಷ್ಟೇ ಅನ್ವೇಷಣೆಯ ಅವಕಾಶವು ಹೆಚ್ಚುತ್ತಲೇ ಹೋಗುವುದು. ಅದರ ಆಳಕ್ಕೆ ಎಷ್ಟು ನೀನಿಳಿದರೂ ಅಷ್ಟು ಅದರ ಆಳವು ಹೆಚ್ಚುತ್ತಲೇ ಹೋಗುವುದು. ಪಾಠಕನು ಶಾಸ್ತ್ರದ ಅಂತ್ಯವನ್ನೆಂದೂ ಮುಟ್ಟಲಾರ. ಮತ್ತೆ ಮತ್ತೆ ಪುನಃ ಪುನಃ ಅನೇಕ ಬಾರಿ ಎಂಬುದೇ ಪಾಠದ ನೈಜಾರ್ಥ. ಪಾಶ್ಚಿಮಾತ್ಯರಿಗೆ ಈ ಮಾತು ಅರ್ಥವಾಗುವುದಿಲ್ಲ. ಸಾವಿರಾರು ವರ್ಷಗಳಿಂದ ಜನ ಒಂದೇ ಸಮನಾಗಿ ಗೀತೆಯನ್ನು ಏಕೆ ಪಠಿಸುವರೆಂಬುದು ಅವರ ಗ್ರಹಣ ಶಕ್ತಿಗೆ ಮೀರಿದ ವಿಷಯವಾಗಿದೆ. ಅಷ್ಟೇ ಅಲ್ಲ, ಓರ್ವ ಮನುಷ್ಯನ ಪ್ರತಿದಿನ ಬೆಳಿಗ್ಗೆ ಎದ್ದು ಭಗವದ್ಗೀತೆಯನ್ನು ಓದಿದ ಪಂಕ್ತಿಗಳನ್ನು ಪಠಿಸಿದ ಅದೇ ಶ್ಲೋಕಗಳನ್ನು ಮತ್ತೆ ಮತ್ತೆ ಓದುವುದೇಕೆ, ಪಠಿಸುವುದೇಕೆ? ಇವನಿಗೇನು ಹುಚ್ಚೆ? ಪಾಠವೆಂಬ ಪ್ರಕ್ರಿಯೆ ಹೃದಯದ ಆಳಕ್ಕೆ ಕೊಂಡೊಯ್ಯುವ ಪ್ರಕ್ರಿಯೆ ಎಂಬುದು ಅವರಿಗೆ ಅರ್ಥವಾಗದ ಮಾತು. ಕೇವಲ ಬುದ್ಧಿಯ ಮಟ್ಟಕ್ಕೆ ಅದು ಸಂಬಂಧಿಸಿದುದಲ್ಲ, ಅದು ಸ್ವಾದಕ್ಕೆ ಸಂಬಂಧಿಸಿದುದು, ಹೃದಯದ ಗಹನತೆಗೆ ಸಂಬಂಧಿಸಿದುದು, ತರ್ಕ ಗಣಿತಗಳ ಒಣ ಲೆಕ್ಕಕ್ಕೆ ಸಂಬಂಧಿಸಿದುದಲ್ಲ. ತನಗೂ ತನ್ನ ಹೃದಯಕ್ಕೂ ಇರುವ ನಡುವಣ ದೂರ ಹಾಗೂ ಆ ದೂರಗಳನ್ನಳಿಸುವ ಪ್ರಾಮಾಣಿಕ ಸ್ಪಂದನಕ್ಕೆ ಸಂಬಂಧಿಸಿದುದು. ಕ್ರಮೇಣ ಪಾಠಕ ಒಂದಾಗಿ ಪರಸ್ಪರ ಲೀನವಾಗಬೇಕೆಂಬುದು. ಗೀತೆ ಯಾವುದು? ಗೀತೆಯ ಪಾಠಕನಾರೆಂಬ ಸುಳಿವು ಸಹ ಹತ್ತಬಾರದೆಂಬುದು ಪಾಠದ ಸಾರ, ಸರ್ವಸ್ವ. ಈ ಭಾವದಿಂದ ಯಾವಾತನು ನಡೆಯುವನೋ ಆ ಭಾವವೇ ಸ್ತ್ರೀಭಾವ. ಇದೇ ಸಮರ್ಪಣೆಯ ಭಾವ. ಇದನ್ನು ನೀವು ಚೆನ್ನಾಗಿ ಮನಗಾಣಿರಿ. ಈ ನಮನ ಭಾವದಿಂದ ನಡೆಯುವಿರಾದರೆ ಶಿವಸೂತ್ರವು ನಿಮಗೆ ಹೃದ್ಗತವಾದೀತು. ಈ ಸೂತ್ರಗಳನ್ನು ನೀವು ನಿಮ್ಮ ಹೃದಯದಾಳಕ್ಕೆ ಇಳಿಯಗೊಡಿರಿ.
ನೀವು ಸರಿಯೋ ತಪ್ಪೋ ಎಂಬ ನಿರ್ಣಯಕ್ಕೆ ಎಡೆಗೊಡಬೇಡಿ. ಸೂತ್ರಗಳ ಬಗ್ಗೆ ಒಂದು ಮಾತನ್ನು ನೀವು ನೆನಪಿನಲ್ಲಿಡಿ. ಅದೇನೆಂದರೆ, ಇದರ ಸರಿ ತಪ್ಪುಗಳು ನಿಮ್ಮನ್ನು ಅವಲಂಬಿಸಿಲ್ಲ. ನೀವು ನಿರ್ಣಯಿಸುವಿರಾದರೂ ಹೇಗೆ? ಕತ್ತಲಲ್ಲಿ ಕಾಡುತ್ತಾ ಕುಳಿತವನು ಬೆಳಕನ್ನು ಹೇಗೆ ತಾನೇ ನಿರ್ಣಯಿಸಿಯಾನು? ಆರೋಗ್ಯವನ್ನೇ ಅರಿಯದವನು ಎಂದೆಂದೂ ರುಗ್ಣಶಯ್ಯಲ್ಲಿ ಮಲಗಿದವನು ಆರೋಗ್ಯಕ್ಕೆ ಪರಿಭಾಷೆಯನ್ನಿಯುವುದು ಅಪಹಾಸ್ಯವಾದೀತು. ಹೃದಯದಲ್ಲಿ ಪ್ರೇಮವೇ ಸ್ಫುರಿಸಿದಾತನು ಬಾಳಿನಲ್ಲಿ ಬರೀ ದ್ವೇಷಾಸೂಯೆಗಳನ್ನೇ ಬೆಳೆಸಿಕೊಂಡು ಬಂದವನು ಪ್ರೇಮದ ಕವಿತೆಯನ್ನು ಬೇಕಾದರೆ ಓದಬಹುದು, ಏಕೆಂದರೆ ಶಬ್ದಾರ್ಥವು ಅವನಿಗೆ ತಿಳಿಯಬಹುದು. ಆದರೆ ಶಬ್ದದ ಒಳಗೆ ಅಡಗಿರುವ ಪ್ರೇಮ ದ್ವಾರವು ಅವನಿಗೆ ಎಂದೆಂದೂ ಮುಚ್ಚಿಯೇ ಇರುವುದು. ಆದ್ದರಿಂದ ಸರಿ ತಪ್ಪುಗಳ ನಿರ್ಣಯಕ್ಕೆ ನೀವು ಆತುರ ಪಡಬೇಕಾಗಿಲ್ಲ. ಪೇಜ್ ನಂಬರ್ 12, ಸೆಕೆಂಡ್ ಪ್ಯಾರಾ, ಫಸ್ಟ್ ಪ್ಯಾರಾ ಎಂಡ್.